ಸಸ್ಪೆನ್ಸ್ ಎಲ್ಲ ಮಿಕ್ಸ್ ಆಗಿದೆ. ದಯವಿಟ್ಟು ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಿನಿಮಾ ಇದು. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಹಾಗೆ ಹೀರೋ ಆ್ಯಕ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೇಳಿ ಮಾಡಿಸ್ದಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಇಂಥ ಒಂದು ಒಳ್ಳೆ ಮೂವಿನ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇವಾಗ ತಾನೇ ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಸಿನಿಮಾ ನೋಡಿದೆ. ನಿಜವಾಗ್ಲೂ ಸಖತ್ತಾಗಿತ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರಾಗಿತ್ತು. ಮೊದಲೇ RR ಪಿಕ್ಚರು, ದೇವ್ರ ಪಿಕ್ಚರ್ ಅಂದರೆ ಭಯ. ದಯವಿಟ್ಟು ಕನ್ನಡ ಸಿನಿಮಾ ಎಲ್ಲರೂ ನೋಡಿ ಅಂತ ಹೇಳುವಷ್ಟು ದೊಡ್ಡವನಲ್ಲ. ನನಗೆ ಪರ್ಸ್ನಲಿ ಸಿನಿಮಾ ತುಂಬ ಇಷ್ಟ ಆಯಿತು. ಎಲ್ಲರೂ ಸಿನಿಮಾ ಬಂದು ನೋಡಿ, ಚೆನ್ನಾಗೈತೆ. ಎಲ್ರಿಗೂ ಭಯ ಹುಟ್ಟಿಸುತ್ತೆ, ಕಾಮಿಡಿ ಐತೆ, ಎಲ್ಲ ಐತೆ. ಧನ್ಯವಾದ. ಇವತ್ತು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ವೀಕ್ಷಣೆ ಮಾಡಿದೋ. ಥ್ರಿಲ್ಲರು ಡಿಫ್ರೆಂಟ್ ಆಗಿದೆ. ನಿಜವಾಗ್ಲೂ ಒಂಥರ ಏನು ಎಕ್ಸ್ಪೆಕ್ಟೇಷನ್ ಅನ್ಕೋತೀವಿ ಅದಿರಲ್ಲ, ಬೇರೆ ಥರ ಇರ್ತದೆ. ತುಂಬ ಚೆನ್ನಾಗಿದೆ. ಒಂದು ಸತಿ ವಾಚ್ ಮಾಡೋದು. ಡೋಂಟ್ ಮಿಸ್, ವಾಚ್ ಇಟ್. ಥ್ಯಾಂಕ್ ಯು. ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಇದೊಂದು ಹೊಸದಾದ ಪ್ರಯತ್ನ ಹಾಗೂ ಹೊಸ ಟೀಮು. ಒಳ್ಳೆಯದಾಗಲಿ. ಈ ಒಂದು ಮೂವಿಯಲ್ಲಿ ಯುವಕರಿಗೆ ಹೇಳುವಂಥ ಒಂದು ವಿಚಾರ, ತುಂಬ ಹೇಳುವಂಥ ಒಂದು ವಿಚಾರ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ದೇಶದಲ್ಲಿರುವಂಥ ಒಂದು ನಿರುದ್ಯೋಗ ಯುವಕರ ಜೀವನದಲ್ಲಿ ಏನೆಲ್ಲ ಒಂದು ಎಫೆಕ್ಟ್ ಮಾಡುತ್ತೆ, ಅದರಿಂದ ಯುವಕರು ಏನೆಲ್ಲ ಒಂದು ದಾರಿಗಳನ್ನ ಹಿಡಿತಾರೆ ಅನ್ನುವಂಥ ಒಂದು ಸಮಾಜದ ಕಳಕಳಿಯನ್ನು ಎತ್ತಿ ಹಿಡಿಯುವಂಥ ಒಂದು ಮೂವಿ ಆಗಿದೆ. ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ದಿ ಓಲ್ ಮೂವಿ. ಥ್ಯಾಂಕ್ ಯು. ಹಾರರ್ ಥ್ರಿಲ್ಲರ್ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಎಲ್ಲ ಕನ್ನಡಿಗರಿಗೆ ಹೋಗ್ಬಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಭಿಜಿತ್ ತೀರ್ಥಹಳ್ಳಿ ಅವರು ಟ್ಯಾಲೆಂಟೆಡ್ ಡೈರೆಕ್ಟರು. ತುಂಬ ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಅವ್ರ ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಇಷ್ಟ ಆಗಿದೆ. ಎಲ್ಲರೂ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷವಾದಂಥ RR ಸಿನಿಮಾ. ಅಭಿಜಿತ್ ತೀರ್ಥಹಳ್ಳಿ ಅವರ ಒಂದು ಕನಸು, ಅನೇಕ ವರ್ಷಗಳಿಂದ ಅವರ ಕನಸನ್ನು ಇಟ್ಕೊಂಡು ಬಂದಿದ್ದಾರೆ. ಅಪಾಯ ಇದೆ ಎಚ್ಚರಿಕೆ. ತುಂಬ ಅದ್ಭುತವಾಗಿ ಎಲ್ಲ ನಟರು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಕೊನೆ ತನಕ ಈ ಚಿತ್ರ ಯಾವ ರೀತಿ ಇದೆ ಸಸ್ಪೆನ್ಸ್ ಅನ್ನೋದು ಗೊತ್ತಾಗಲ್ಲ. ಎಲ್ಲ ಮೊದಲನೇ ಪ್ರಾರಂಭ ಆದ ಸಮಯದಿಂದ ಕೊನೆ ತನಕನೂ ಚಿತ್ರವನ್ನು ಕಣ್ಣು ಮಿಟಿಸಿ ನೋಡುವಂಥ ರೀತಿ ಇದೆ. ಎಲ್ಲರೂ ತುಂಬ ಅದ್ಭುತವಂತ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನಿ ಅವ್ರ ಜೊತೆ ಫ್ರೆಂಡ್ಸು ಮತ್ತು ಎಲ್ಲವೂ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಒಂದು ಕಡೆ ನೋಡಬೇಕಾದ್ರೆ ಸಿನಿಮಾ ನೋಡಬೇಕಾದ್ರೂ ಡಬಲ್ ಗುಂಡಿಗೆ ಇರಬೇಕಂದ್ರೆ ತಪ್ಪಾಗಲ್ಲ. ತುಂಬ ಅದ್ಭುತವಾಗಿದೆ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಅಪಾಯವಿದೆ ಎಚ್ಚರಿಕೆ ಮೂವಿ ನೋಡಿದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫು ಥರ ಲವ್ ಸೆಂಟಿಮೆಂಟು, 3 ಜನ ಕೆಲಸ ಇಲ್ಲದವರು ಅವ್ರ ಲೈಫು. ಆದರೆ ಸೆಕೆಂಡ್ ಹಾಫ್ ತುಂಬಾ ನಿಜವಾಗ್ಲೂ ನೋಡೋಕ್ಕೋದ್ರೆ ತುಂಬಾ ಅಪಾಯ ಇದೆ. ಸಿಕ್ಕಾಪಟ್ಟೆ ಹಾರರ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದೆ. ಸೀಟ್ ಎಡ್ಚಲ್ಲಿ ಕೂಡ ಅಂತ ಮಾಡುತ್ತೆ ಸೆಕೆಂಡ್ ಹಾಫ್ ಮೂವಿ. ಯಾರು ಮಿಸ್ ಮಾಡಬೇಡಿ. ಇದು ಕನ್ನಡದ ಮೂವಿ, ಕನ್ನಡದವ್ರು ಮಾಡಿದ್ದು, ತೀರ್ಥಹಳ್ಳಿ ಹುಡುಗರು. ಸೊ ತೀರ್ಥಹಳ್ಳಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಎಲ್ಲರೂ ನೋಡಿ, ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಈಗಷ್ಟೇ ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಗ್ರಿಪ್ಪಿಂಗ್ ಆಗಿದೆ ಸಿನಿಮಾ. ತೀರ್ಥಹಳ್ಳಿ ಡೈರೆಕ್ಟ್ರು ನಮ್ಮೂರಿನವರೇ, ಅಭಿಜಿತ್ ತೀರ್ಥಹಳ್ಳಿ. ತುಂಬ ಸ್ಕ್ರೀನ್ ಪ್ಲೇ ಅಂತೂ ಅಂದರೆ ತುಂಬ ಕಡಿಮೆ ನಾವು ಈ ಥರ ನೋಡೋದು. ಎಲ್ಲೂ ಬೋರ್ ಆಗಲ್ಲ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲಾಸ್ಟ್ವರೆಗೂ ಒಂಥರ ಸೀಟ್ ತುದಿಲಿ ಕೂತ್ಕೊಂಡು ನೋಡೋ ಹೋಗಿರುತ್ತೆ. ತುಂಬ ಒಳ್ಳೆ ಪ್ರಯತ್ನ. ಆ್ಯಕ್ಟಿಂಗ್ ಎಲ್ಲದೂ ಚೆನ್ನಾಗಿದೆ, ಟೆಕ್ನಿಕಲಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಹೊಸ ಪ್ರಯತ್ನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇವತ್ತೊಂದು ಒಳ್ಳೆ ಮೂವಿ. ಹಿಂದಿನ ಇದೆ ಹೆಸರು ಅಪಾಯವಿದೆ ಎಚ್ಚರಿಕೆ. ಸೊ ಸಿನಿಮಾ ನೋಡಬೇಕಾದ್ರೂ ಕೂಡ ಅಪಾಯ ಕಾದಿರುತ್ತೆ ಎಲ್ಲೆಲ್ಲ ಒಂದೊಂದು ಕಡೆ. ಯಾಕಂದರೆ ಸೌಂಡು ತುಂಬ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ. VFX ತುಂಬ ಚೆನ್ನಾಗಿದೆ. ಮತ್ತು ಸಿನಿಮಾದಲ್ಲಿ ನಟನೆ ಆಗಿರ್ಬೋದು, ಜೊತೆಗೆ ಒಂದು ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾನ ನೀವು ನೋಡಬೇಕು ಅಂತ ಅನಿಸಿದ್ರೆ ನೀವು ಕಣ್ಣು ಮುಚ್ಕೊಂಡು ಥಿಯೇಟ್ರ್ ಕಡೆಗೆ ಬರ್ಬೋದು ನಮ್ಮ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ನೋಡೋದಕ್ಕೆ. ಒಂದು ಉತ್ಸಾಹಿ ಯುವಕರು, ಸೊ ಅವರು ನಡ್ಕೊಂಡು ಹೋಗುವಂಥ ಜೀವನ ಶೈಲಿ, ಅದು ಬಿಟ್ಟು ಏನೋ ಮಾಡಬೇಕು ಅಂತ ಹೋದಾಗ ಏನೇನಾಗುತ್ತೆ, ಕಲ್ಬಸ್ಕೆಗಳು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಆಗುವಂಥ ಸಿನಿಮಾ. ನಿಜವಾಗ್ಲೂ ತುಂಬ ಸಸ್ಪೆನ್ಸು ಇಲ್ಲಿ ಎಲ್ಲ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಅನುಭವ ಕೊಡುತ್ತೆ ಅಂತ ಹೇಳ್ತೀನಿ. ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಒಳ್ಳೇದು ಮಾತ್ರ ಆಗಲಿ. ಥ್ಯಾಂಕ್ ಯು. ಸೊ ಮೂವಿ ಟೈಟಲ್ ತಕ್ಕಂತೆ ಕಂಪ್ಲೀಟ್ ಆಗಿ ಮೂವಿ ಹಾಗೆ ಇದೆ, ಅಪಾಯವಿದೆ ಎಚ್ಚರಿಕೆ ಅಂತ. ಸೊ ಕಂಪ್ಲೀಟ್ಲಿ
ಸ್ಟಾರ್ಟಿಂದ ಎಂಡ್ ತನಕ ಎಲ್ಲೂ ಸಸ್ಪೆನ್ಸ್ನ ಬಿಟ್ಕೊಟ್ಟಿಲ್ಲ. ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇನ್ನೊಂದು ಮೂವಿ ಡಿಫ್ರೆಂಟ್ ಆಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇತ್ತು. ಸೊ ಕಂಪ್ಲೀಟ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಥ್ರಿಲ್ಸ್. ಲೈಕ್ ನನಗೆ ಮೂವಿ ನೋಡ್ಬೇಕಾದ್ರೆ ಅದು ಏನೋ ಹಾರರ್ ಫಿಲ್ಮ್ ಯಾವ ಥರ ಅಂತ ಅರ್ಥ ಆಗ್ತಿರ್ಲಿಲ್ಲ. ಸೊ ನಾನು ಒಂದು ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ ಮೈಂಡಲ್ಲಿ. ಬಟ್ ಕಂಪ್ಲೀಟ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಐ ಹೋಪ್ ಇದು ತುಂಬ ಜನ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ. ಸೊ ಬಿಕಾಸ್ ಇವಾಗ ನಮ್ಮ ಸಿಚುವೇಶನ್ ಹೇಗಿದೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಸಪೋರ್ಟ್ ಮಾಡಬೇಕು ಆಡಿಯನ್ಸ್ ಕಡೆಯಿಂದ. ಐ ಹೋಪ್ ದಿಸ್ ವಿಲ್ ಬಿ ದ ಬ್ಲಾಕ್ ಬಸ್ಟರ್. ಆ್ಯಂಡ್ ಥ್ಯಾಂಕ್ ಯು so much for having me here, sir. And also I wish all the very best to the entire team. So, thank you so much. ಹಾಯ್, ನಾನು ನಿಮ್ಮ APS ಜೂನ್ ಮಾತಾಡ್ತಿದ್ದೀನಿ. ಈಗ ತಾನೇ ಅಪಾಯವಿದೆ ಎಚ್ಚರಿಕೆ ಅಂತ ಸಿನಿಮಾ ನೋಡ್ಕೊಂಬಂದೆ. ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈ ಸಿನಿಮಾ ನಿರ್ಮಾಣ ಮಾಡಿರುವಂಥವ್ರು ನನ್ನ ಕ್ಲೋಸ್ ಫ್ರೆಂಡ್ ಮಂಜುನಾಥ್ ಅಂತ ಅಂದ್ಬಿಟ್ಟು, ಇನ್ನೊಬ್ಬರು ಮಂಜಣ್ಣ ಅಂತ. ಅಪಾಯವಿದೆ ಎಚ್ಚರಿಕೆ ಅನ್ನೋ ಆ ಟೈಟ್ಲಲ್ಲಿಗೆ ತಕ್ಕನಾಗಿ ಅಪಾಯ ಇದೆ ಸಿನಿಮಾದಲ್ಲಿ ಅಂತ ಅನ್ನೋದು ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆ ಅಂತಂದರೆ ಅಷ್ಟು ಭಯ ಬೀಳಿಸುತ್ತೆ, ಅಷ್ಟು ಇಂಟೆನ್ಸ್ ಆಗಿದೆ. ಇದರಲ್ಲಿ ತುಂಬ ಹೇಳಬೇಕು ಅಂತಂತಂದರೆ ರೆಕಾರ್ಡಿಂಗ್ ಭಯ ಬೀಳಿಸುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರೆಕಾರ್ಡಿಂಗ್ನ. ಮತ್ತು ಇದರಲ್ಲಿ ಮೇಯ್ನ್ ಲೀಡ್ ಮಾಡಿರುವಂಥ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲ ಕಡೆ ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂತಂದರೆ ಎಲ್ಲ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ಅಂತ ಹೇಳ್ತೀನಿ. ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಜಯ ಆಂಜನೇಯ. ಥ್ಯಾಂಕ್ ಯು ಸೊ ಮಚ್. ಈಗ ತಾನೇ ಅಪಾಯವಿದೆ ಎಚ್ಚರಿಕೆ ಸಿನಿಮಾನ ನೋಡಿದ್ವಿ. ವೆರಿ ವೆರಿ ಸರ್ಪ್ರೈಸಿಂಗ್. ಈ ಮಟ್ಟಕ್ಕೆ ಸಿನಿಮಾ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕಲಾವಿದರಾಗಿ ಐ ಥಿಂಕ್ ದೇ ಆರ್ ಸೋ ಟ್ಯಾಲೆಂಟೆಡ್. ನೋಡಿ ತುಂಬ ತುಂಬ ಖುಷಿ ಆಯಿತು. ಐ ಥಿಂಕ್ ದೇ ವರ್ಕ್ ವೆರಿ ವೆರಿ ಹಾರ್ಡ್. ಆ್ಯಂಡ್ 3 ಜನ ಕಾಂಬಿನೇಷನ್ ಬರುತ್ತೆ ಮೇಜರ್ ಪಾರ್ಟ್ ಆಫ್ ದ ಕಥೆಯಲ್ಲಿ. ಸೂರಿ, ಗಾಬ್ರಿ ಆ್ಯಂಡ್ ಪೆಟ್ಟಿಗೆ ಅಂತ ಅದ್ಭುತವಾದ ಕೆಮಿಸ್ಟ್ರಿ. ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಇವ್ರ ಕ್ಯಾರೆಕ್ಟರ್ ಬಂದು ಟ್ಯಾಲೆಂಟೆಡ್ ಅಂತ, ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. ಆ್ಯಂಡ್ ಐ ಥಿಂಕ್ ಕಥೆನೂ ತುಂಬ ಬೇರೆ ಒಂದು ಪ್ರಯತ್ನ ಅನಿಸುತ್ತೆ. ಆ್ಯಂಡ್ ನಿರ್ದೇಶಕರ ಮೊದಲನೇ ಸಿನಿಮಾ, ವೆರಿ ವೆರಿ ಗುಡ್ ಅಟೆಂಪ್ಟ್. ಆ್ಯಂಡ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಏನೋ ಒಂದು ಎಲ್ಲರೂ ಹುಡುಗರು ನಿರ್ದೇಶನ ಮಾಡಿದಾಗ ಒಂದು ಹೊಸ ಈ ಜಾನರಲ್ಲಿ ಒಂದು ಹೊಸ ರೀತಿ ಕತೆ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಅಟೆಂಪ್ಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟಿಂಗ್ ವೈಸ್ ಎಲ್ಲರೂ ತಿಂದುಬಿಟ್ಟಿದ್ದಾರೆ. ಐ ವಿಶ್ ದ ಟೀಮ್ ಆ್ಯಂಡ್ ಆಲ್ ಆಫ್ ಯು ಆಲ್ ದಿ ಬೆಸ್ಟ್. ಈ ಸಿನಿಮಾ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ ಇವರಿಗೆ ಬೆಂಬಲ ಹೆಚ್ಚಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಯಜಮಾನರು ಅಭಿನಯಿಸಿರೋದಾಗಲಿ, ನಾನು ಅಭಿನಯಿಸಿರೋದಾಗಲಿ, ಯಾವ ಹಾರರ್ ಸಿನಿಮಾನೂ ಥ್ರಿಲ್ಲರ್ ಸಿನಿಮಾನೂ ನಾನು ಇಲ್ಲಿವರೆಗೂ ನೋಡಿಲ್ಲ. ನೋಡೋ ಒಂದು ಉದ್ದೇಶನೂ ಇರಲಿಲ್ಲ. ಚಿತ್ರದ ನಿರ್ಮಾಪಕರಾದಂಥ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮ ಯಜಮಾನರಿಗೆ ಫ್ಯಾಮಿಲಿಗೆ ತುಂಬ ಬೇಕಾದವರು, ಬಹಳ ಒಳ್ಳೆಯ ಫ್ಯಾಮಿಲಿ ಫ್ರೆಂಡ್ಸ್ ನಾವು. ಸೊ ಹಾಗಾಗಿ ಅವರು ಇಲ್ಲ ಬಂದು ನೋಡಿ ಮೊದಲನೇ ಬಾರಿಗೆ ಏನೋ ಟ್ರೈ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಬಹಳ ಕಷ್ಟಪಟ್ಟು ಬಂದೆ. ಆ್ಯಂಡ್ ಅಫ್ಕೋರ್ಸ್ ನಿಜ ಹೇಳಬೇಕು ಅಂದರೆ ಅರ್ಧ ಇಲ್ಲಿತ್ತು ನನ್ನ ಫೇಸು. ಅವ್ರ ಕೈ ಒಳಗಡೆ ನೋಡಿಲ್ಲ ನಾನು. ತುಂಬ ಭಯ ಆಗುವಂಥ ಸೀನ್ಸ್ ಎಲ್ಲ. ಬಟ್ ವಾಟ್ ಎವರ್ ಐ ಸಾ, ಕತೆ ಕೇಳ್ತಾನೆ ಇದೆ, ಏನಾಗ್ತಿದೆ ನೆಕ್ಸ್ಟ್, ಯಾರು ಬಂದರು ನೆಕ್ಸ್ಟ್, ಅಲ್ಲಿ ಏನಾಯಿತು, ಇವಾಗ ಯಾರು ಹೆದರಿಸಿದ್ರು ಅಂತಲ್ಲ. ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಅಭಿಜಿತ್. ತುಂಬ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅವರು ಆ ಕ್ಯಾರೆಕ್ಟರ್ ಮಾಡಿದ್ದು ನಾವು ಎಂಜಾಯ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಅವರೇ ಡೈರೆಕ್ಟ್ರು ಕೂಡ ಅಂತ. ಆ್ಯಂಡ್ ವಿಕಾಶ್ ಆ್ಯಂಡ್ ಹಿಸ್ ಟೀಮ್ ಗಾಬ್ರಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಿಥುನ್. ಮೈ ಗಾಡ್, ಈ ವಾಸ್ ಮೈ ಮೋಸ್ಟ್ ಫೇವ್ರೆಟ್ ಅನಿಸುತ್ತೆ. ಆ್ಯಂಡ್ ಸೂರಿ ಕ್ಯಾರೆಕ್ಟ್ರಲ್ಲಿ ವಿಕಾಶ್ ಹಿಸ್ ಪರ್ಫಾರ್ಮೆನ್ಸ್ ನಾನು ಹೇಳೋಕ್ಕಾಗಲ್ಲ. ಆ್ಯಸ್ ಆಲ್ ನ್ಯೂ ಬಾಯ್ಸ್ ಅಂದರೆ ಅಫ್ಕೋರ್ಸ್ ವಿಕಾಶ್ ಸೀರಿಯಲ್ಸ್ ಎಲ್ಲ ಮಾಡಿ ನಿಮ್ಮ ಪ್ರೀತಿನೆಲ್ಲ ಗಳಿಸಿದ್ದಾರೆ ಆಲ್ರೆಡಿ.
ಐ ಥಿಂಕ್ ಹೀರೋ ಆಗಿ ಮೂರನೇ ಸಿನಿಮಾ ಇದೆ, ಮೂರನೇ ಸಿನಿಮಾ. ಸೊ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಮಿಥುನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೊಬ್ರು ಫ್ರೆಂಡ್ ಇರ್ತಾರೆ, ಪೆಟ್ಟಿಗೆ ಅಲ್ಲ ಅವ್ರ ಕ್ಯಾರೆಕ್ಟ್ರು. ಈ 3 ಜನ ಕಾಂಬಿನೇಷನ್ ಸಕ್ಕತ್ ಎಂಜಾಯ್ ಮಾಡಿದೆ. ಆ್ಯಂಡ್ ಭಯ ಆಗುವಂಥದ್ದು ತುಂಬ ಸೀನ್ಸ್ ಇದೆ, ಅದನ್ನು ನಾನು ನೋಡಲಿಲ್ಲ, ಬರೀ ಕೇಳಿಸ್ಕೊಂಡೆ. ಆ್ಯಂಡ್ ಸ್ಟೋರಿ ಇವ್ರು ಹೇಳ್ತಾ ಇದ್ರು. ಸೊ ಈ ಜಾನ್ರೆ ಇಷ್ಟಪಡೋರು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಕ್ಕತ್ ಎಂಜಾಯ್ ಮಾಡ್ತೀರಾ. ಒಳ್ಳೆ ಪೈಸಾ ವಸೂಲಾಗುತ್ತೆ ನಿಮ್ಮೆಲ್ರಿಗೂ. ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ನ್ಯೂ ಕಮರ್ಸ್ ಬಹಳ ಕಷ್ಟಪಟ್ಟು ಒಂದು ವಿಭಿನ್ನವಾಗಿ ಅಂದರೆ ಆ ಒಂದು ಜಾನ್ರಲ್ಲಿ ಎಂಟರ್ಟೈನ್ ಮಾಡೋ ಥರ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾಗಳಿಗೆ ನಾವು ಹೆಚ್ಚಾಗಿ ಕೇಳ್ತಾ ಇರ್ತೀವಿ, ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಆದರೂ ಬರ್ತಾ ಇಲ್ಲ ಅಂತ. ಅದನ್ನು ಸುಳ್ಳುಪಡಿಸ್ಬೇಕು, ನಮ್ಮ ಚಿತ್ರರಂಗ ಬೆಳಿಬೇಕು. ಈ ಥರ ಹೊಸ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಹಿಸ್ಟ್ರಿನಲ್ಲಿ ಅದು ರೆಕಾರ್ಡ್ ಆಗಬೇಕು ಅಂದರೆ ಕನ್ನಡಿಗರ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ಅಭಿಜಿತ್ ಆ್ಯಂಡ್ ಟೀಮ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಈ ಜಾನ್ರೆ ಇಷ್ಟಪಡೋರಂತೂ ದಯವಿಟ್ಟು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಅಪಾಯವಿದೆ ಎಚ್ಚರಿಕೆ. ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬರ್ಬೇಕಾದ್ರೆ ಇವ್ನು ನಾನು ಸುಳ್ಳು ಹೇಳ್ದ, ಆ್ಯಕ್ಚುಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಗ ಅಂತ. ಇದು ಬಂದಾದ್ಮೇಲೆ ಗೊತ್ತಾಗಿದ್ದು ಹಾರರ್ ಸಿನಿಮಾ ಅಂತ. ಆ್ಯಕ್ಚುಲಿ ಮುಂಚೆ ಚಿಕ್ಕ ವಯಸ್ಸಲ್ಲಿ ಆಪ್ತಮಿತ್ರ ಅನ್ನೋ ಸಿನಿಮಾ ನೋಡ್ಬಿಟ್ಟು ಥಿಯೇಟ್ರಲ್ಲಿ ಒಯ್ಕೊಂಡ್ಬಿಟ್ಟಿದೆ. ಇಂಟ್ರೋಲ್ ಯಾವಾಗ ಆಗುತ್ತಪ್ಪ ಮುಗಿಸ್ಬೇಕು ಅಂತ ಕಾಯ್ತಿದ್ದೆ ನಾನು. ಸೊ ಅಷ್ಟು ಹೆದರಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಹೊಸ ಟೀಮು, ಹೊಸ ತಂಡ, ಹೊಸ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ಬಟ್ ಹೊಸ ತಂಡ ಮಾಡ್ದಂಗೆ ಈ ಸಿನಿಮಾ ಖಂಡಿತ ಇಲ್ಲ. ಯಾವ ಸ್ಟಾರ್ಗೂ ಕಡಿಮೆ ಇಲ್ಲ. ನಮ್ಮ ವಿಕಾಸ್ ಅಷ್ಟು ಸಖತ್ತಾಗಿ ಮಾಡಿದ್ದಾನೆ. ಸೊ ಅಣ್ಣಯ್ಯ ಸೀರಿಯಲ್ ಅಣ್ಣಯ್ಯನ ಮರೆತುಬಿಟ್ಟು ಸೂರಿ ಮಾತ್ರ ನೆನಪಿರ್ತಾರೆ ನಿಮಗೆ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಬ್ರದರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು. ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಷ್ಟೇ ಅದ್ಭುತ. ಇವ್ರೂ ಕಲಾವಿದರೆ ಆ್ಯಕ್ಚುಲಿ ಹೊಡೆದ್ಬಿಟ್ರೆ. ಆಪ್ತಮಿತ್ರ ಆದಮೇಲೆ ಇವತ್ತು ಉಯ್ದೆ ಇಂಟರ್ವಲಲ್ಲಿ. ಸೊ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾನ ನೋಡಿದ್ದೀನಿ ಥಿಯೇಟ್ರಲ್ಲಿ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಾನು ಒಂದು ಹಾಮಿ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಎದೆ ಮೇಲೆ ಕೈ ಇಟ್ಕೊಂಡು ಬಂದು ಸಿನಿಮಾ ನೋಡಿ. ನೀವು ಕೊಡೋ ಪ್ರತಿಯೊಂದು ರೂಪಾಯಿಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ನ ತೊಗೊಂಡು ಹೋಗ್ತೀರಾ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಬನ್ನಿ, ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಸಿನಿಮಾ ನೋಡಿ, ಮಜಾ ಮಾಡಿ. ಆಲ್ ದಿ ಬೆಸ್ಟ್ ಅಪಾಯವಿದೆ ಎಚ್ಚರಿಕೆ. ಎಲ್ರಿಗೂ ನಮಸ್ಕಾರ. ಸೊ ಅಪಾಯವಿದೆ ಎಚ್ಚರಿಕೆ ಕನ್ನಡ ಸಿನಿಮಾ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ನನಗೆ ಖುಷಿಯಾಗಿರೋಂಥದ್ದು ಏನಪ್ಪ ಅಂತಂದರೆ, ಸಾಕಷ್ಟು ಜನ ಕೂರ್ಗಿ ಹೀರೋಯಿನ್ಸ್ನ ನಾವು ನೋಡಿದ್ದೀವಿ. ಕೂರ್ಗಿ ಹೀರೋನ ನಾವು ಆ್ಯಕ್ಚುಲಿ ಅಪರೂಪಕ್ಕೆ ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತು. ಸೊ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಐ ಲವ್ ದ ಕಾಂಬಿನೇಷನ್ ಆಫ್ ಪೆಟ್ಟಿಗೆ, ಗಾಬರಿ ಆ್ಯಂಡ್ ಯು. ಅಂದರೆ ಸೂರಿ ಇಸ್ ಎ ಕಾಮನ್ ನೇಮ್, ದಟ್ ಈಸ್ ಓಕೆ, ಯು ಆರ್ ಹೀರೋ, ಅಂಡರ್ಸ್ಟುಡ್. ಬಟ್ ಆ ಪಕ್ಕದಲ್ಲಿರೋ ಇಬ್ಬರು ಇದ್ದಾರಲ್ಲ, ಗಾಬರಿ ಮತ್ತು ಪೆಟ್ಟಿಗೆ ಅಂತ, ಐ ರಿಯಲಿ ಲವ್ ದ ಕಾಂಬಿನೇಷನ್. ತುಂಬ ಚೆನ್ನಾಗಿ ಹ್ಯೂಮರ್ ವರ್ಕೌಟ್ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಗಾಬರಿ ಬೀಳ್ತೀರ ನೀವು, ಚೆನ್ನಾಗಿ ಮಾಡಿದ್ದೀರ ಕೂಡ. ಸೊ ಓವರಾಲ್ ಸಿನಿಮಾ ಅಂದರೆ ಎಲ್ಲೂ ಕಾಯಿಸಲ್ಲ, ನೆಕ್ಸ್ಟ್ ಇನ್ನೇನೋ ಒಂದು ಬರುತ್ತೆ, ಇನ್ನೇನೋ ಒಂದು ಟ್ವಿಸ್ಟ್ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕೀಪ್ಸ್ ಅಸ್ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ತುಂಬ ಟ್ವಿಸ್ಟ್ಗಳಿದೆ. ಎಲ್ಲನೂ ನಾವಿಲ್ಲಿ ಹೇಳಿಬಿಟ್ರೆ ಮತ್ತೆ ಸಿನಿಮಾ ನೋಡಲ್ಲ ನೀವು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಅಭಿಜಿತ್ ಕರೆಕ್ಟ್ ಅಲ್ಲ? ಸೊ ಓಕೆ, ಅಭಿಜಿತ್ ಅವರೇ ತುಂಬ ಚೆನ್ನಾಗಿ ಸಿನಿಮಾನ ತೊಗೊಂಡು ಬಂದಿದ್ದೀರಾ. ಆ್ಯಂಡ್ ನೀವು ಅಲ್ಲಿ ನಿಂತ್ಕೊಂಡು ಹೇಳ್ತಿದ್ರಿ ಹೊಸಬ್ರ ತಂಡ ಅಂತ. ಎಲ್ಲೂ ಹೊಸಬ್ರ ತಂಡ ಅಂತ ಅನಿಸಲ್ಲ. ಆ್ಯಂಡ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಯು ಲುಕ್ ಬ್ಯೂಟಿಫುಲ್ ಆಲ್ಸೋ. ನಮಗೆ ಅಂದರೆ ನ್ಯಾಚುರಲ್ ಆಗಿ ಒಂದಷ್ಟು ಫೀಲಿಂಗ್ಸ್ ಇರುತ್ತಲ್ಲ, ಹುಡುಗರು ಕಿತ್ತಾಡುವಂಥದ್ದಾಗಿರ್ಬೋದು ಅಥವಾ ಪ್ರೀತಿ ಆಗುವಂಥ ಸಮಯದಲ್ಲಿ ಒಬ್ಬರು ನೋಡುವಂಥದ್ದಾಗಿರ್ಬೋದು, ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಆ್ಯಂಡ್ ಫಾರ್ ದ ರಿಯಲ್ ಲೈಫ್ ಇಟ್ಸ್ ಟ್ರೂ ಅಂತ ಅನಿಸುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್. ಅಪಾಯವಿದೆ ಎಚ್ಚರಿಕೆಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಅನಿಸೋದು ನಾವು ಸಿನಿಮಾ ನೋಡಬೇಕಾದ್ರೆ ದ ಮ್ಯೂಸಿಕ್ ಪಾರ್ಟ್. ಸುನಾದ್ ಗೌತಮ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ನ ಎಲ್ಲಿ ಬೇಕಲ್ಲಿ ಹೆದರಿಸಿ, ಎಲ್ಲಿ ಬೇಕಲ್ಲಿ ಸೂದಿಂಗ್ ಆಗಿ ತೊಗೊಂಡೋಗಿ ತುಂಬ ಬ್ಯೂಟಿಫುಲ್ ಆಗಿ ನಮಗೆ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಳ್ಳೆಯದಾಗಲಿ. ಗುಡ್ ಲಕ್. ಈಗಷ್ಟೇ ಅಪಾಯವಿದೆ ಎಚ್ಚರಿಕೆ ನೋಡ್ಕೊಂಡು ಬಂದೆ. ತುಂಬ ಪ್ರೌಡ್ ಫೀಲಿಂಗ್. ಯಾಕಂದರೆ ಸಾಕಷ್ಟು ಜನಕ್ಕೆ ಗೊತ್ತು ನಮ್ಮದೇ ಪ್ರೊಡಕ್ಷನ್ ಅಣ್ಣಯ್ಯ ಜೀ ಕನ್ನಡದಲ್ಲಿ ಬರ್ತಿದೆ, ಅದರ ಹೀರೋ ನಟ ಅಂತ. ಬಟ್ ಖುಷಿ ಏನು ಅಂದರೆ ಸೀರಿಯಲಲ್ಲಿ ನೋಡಿದಾಗ ನಾವು ಅವನನ್ನು ಬೇರೆ ಒಂದು ಪಾತ್ರದಲ್ಲಿ ನೋಡಿರ್ತೀವಿ. ಅಂದರೆ ಒಂದು ಪಾತ್ರವಾಗಿ ಆಲ್ಮೋಸ್ಟ್ ಒಂದು 300 ಎಪಿಸೋಡ್ 400 ಎಪಿಸೋಡ್ ಹೀಗೆ ನೋಡ್ಕೊಂಡು ಹೊರಟೋಗಿರ್ತೀವಿ. ಬಟ್ ಇಲ್ಲಿ ಬಂದು ನೋಡಿದಾಗ ಒಂದು ಟ್ರಾನ್ಸ್ಫಾರ್ಮೇಷನ್ ಇತ್ತಲ್ಲ ಅವನಲ್ಲಿ, ವಾವ್, ಅಮೇಝಿಂಗ್. ಅವನನ್ನು ಈ ರೀತಿ ಮಾಡಿದಂಥ ಒಬ್ಬ ನಿರ್ದೇಶಕ ಅಮೇಝಿಂಗ್. ಆ್ಯಂಡ್ ಹೀ ಈಸ್ ಆಲ್ಸೋ ಅ ಗ್ರೇಟ್ ಆ್ಯಕ್ಟರ್. ಆ್ಯಂಡ್ ನಿಜವಾಗ್ಲೂ ಖುಷಿ ಆಯಿತು.
ಕಂಟೆಂಟ್ ವೈಸ್ ಕೂಡ ಹೌದು. ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿ ಸೆಕೆಂಡ್ ನಾವು ಯೋಚನೆ ಮಾಡ್ತೀವಿ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ. ಅಪಾಯವಿದೆ, ಎಚ್ಚರಿಕೆ, ಯೋಚನೆ ಮಾಡಿಕೊಂಡೇ ಬಂದು ಕೂತ್ಕೋಬೇಕು ನಾವು, ಏನೋ ಆಗುತ್ತೆ ಅಂತ. ಒಂದೊಂದು ಸೆಕೆಂಡ್ನಲ್ಲೂ ಏನೋ ಒಂದು ವಿಚಾರ ಇದೆ ಅನ್ನೋದನ್ನು ತಲುಪಿಸೋ ರೀತಿ ಇದೆಯಲ್ಲ, ಸೀಟು ತುದಿನಲ್ಲಿ ಬಂದು ಕೂತಿದ್ವಿ ನಾವು ಲಾಸ್ಟ್ ಮಿನಿಟ್ ತನಕ. ಯಾರು ವಿಚಾರ ಬಂದ್ಬಿಡುತ್ತೆ ಜಾಸ್ತಿ ಹೇಳೋಕ್ಕೋದ್ರೆ. ಎಸ್, ಸಿನಿಮಾ ಅಂತೂ ಅಮೇಝಿಂಗ್ ಆಗಿದೆ. ಆ್ಯಂಡ್ ಜೊತೆಗೆ ಮಾಡಿದಂಥ ಆರ್ಟಿಸ್ಟ್ಗಳಾಗಿರಬಹುದು, ಅಮೇಝಿಂಗ್. ಬಹಳ ಕಡಿಮೆ ಆರ್ಟಿಸ್ಟ್ಗಳನ್ನು ಇಟ್ಕೊಂಡು ಚಂದವಾದಂಥ ಒಂದು ಕಥೆನ ಅದ್ಭುತವಾಗಿ, ಮ್ಯೂಸಿಕ್ ಇರ್ಬೋದು, ಸೊನಾದಿರಬಹುದು, ಪದೇ ಪದೇ ಹೇಳ್ತಿದ್ರು ಹೊಸಬರ ತಂಡ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಅಂತ. ಖಂಡಿತವಾಗ್ಲೂ ಒಂದು ಸೆಕೆಂಡ್ ಕೂಡ ಅನಿಸಲ್ಲ ಇದು ಹೊಸಬರ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೆ ಅಂತ. ಅಮೇಝಿಂಗಾಗಿ ಮೂಡಿಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ದಯಮಾಡಿ ಆಡಿಯನ್ಸ್ ಯಾರೇ ಆಗಿರಬಹುದು, ಪ್ಲೀಸ್ ಬಂದು ಇಂಥ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾದಂಥ ಸಿನಿಮಾ. ನಮ್ಮ ಸೌಮ್ಯ ಸ್ವಭಾವಿ ಶಿವಣ್ಣ ನಮಗೆಲ್ಲೂ ಕಾಣಿಸ್ಲೇ ಇಲ್ಲ. ಒಬ್ಬ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಆ್ಯಕ್ಚುಲಿ ಸೂರಿ ಥರನೇ ಮಾಡಿದಾನಂದರೆ ಅವನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೀವೇ ಬಂದು ನೋಡ್ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಊರಿನವರು, ಐ ಥಿಂಕ್ ನಮ್ಮ ತೀರ್ಥಹಳ್ಳಿ ಸೇತುವೆ, ನಮ್ಮ ಕವಲೇದುರ್ಗನ ನೀವು ಈ ಥರ ಬೇರೆ ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ನೋಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾನ. ಹೌದು, ಕವಲೇದುರ್ಗ, ಕೋಟೆ ಬೆಟ್ಟ ಎಲ್ಲ ಸುಮ್ಮನೆ ಟ್ರೆಕ್ಕಿಂಗ್ ಹೋಗಿ ಗೊತ್ತಿದ್ದವ್ರಿಗೆ ಇದು ಒಂದು ಹೊಸದಾಗಿ ಕತೆ ನಿರೂಪಣೆ ಮಾಡಿದ್ದೀರಾ ಅಭಿಜಿತ್ ತೀರ್ಥಹಳ್ಳಿ ಅವರೇ, ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಂಗೆ ಅವ್ರು ಮುಂಚೆ ಡಿಸ್ಕಸ್ ಮಾಡ್ದಂಗೂ ಫಾಲಿ ಎಫೆಕ್ಟ್ ಎಲ್ಲದೂ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಐ ಥಿಂಕ್ ಇದು ನಾವು ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಮಾತ್ರ ಇದ್ರದ್ದು ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಆ್ಯಂಡ್ ಇವಂದು ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್. ಅಣ್ಣಯ್ಯದಲ್ಲಿ ನೋಡಿದ್ದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಯಂಗರ್ ವರ್ಷನ್ ಆಫ್ ವಿಕಾಸ್ ಉತ್ತಯ್ಯ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಐ ಥಿಂಕ್ ವಿ ಲವ್ ದ ಸಾಂಗ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಬರೀ ನಿರ್ದೇಶನ ಅಲ್ಲ, ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ನೋಡೋಕ್ಕಾದ್ರು ಬರಲೇಬೇಕು ಖಂಡಿತ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ಈ ಚಿತ್ರದ ಬಗ್ಗೆ, ಕಾಂಟೆಂಟ್ಸ್ ಬಗ್ಗೆ ಸುಮಾರಷ್ಟು ವಿಡಿಯೋಸಲ್ಲೆಲ್ಲ ಮಾತಾಡಿದ್ದೀನಿ. ಆ್ಯಂಡ್ ಮೂವಿ ನೋಡಿದ್ಮೇಲಂತೂ ಏನು ಮಾತು ಬರ್ತಾ ಇಲ್ಲ. ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಮೂವಿ. ಶುರುನಲ್ಲೇ ಇದು ಸೀಟ್ ಎಡ್ಜಲ್ಲಿ ಕೂರಿಸೋವಂಥ ಮೂವಿ ಅಂತ ಹೇಳಿದರು. ಖಂಡಿತವಾಗ್ಲೂ ಸೀಟ್ ಎಡ್ಜಲ್ಲಿ ಕೂರಿಸೋವಂಥ ಮೂವಿನೇ. ಸಿಕ್ಕಾಪಡೆ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಫನ್ ಜಾಸ್ತಿ ಇದೆ ಮೂವಿನಲ್ಲಿ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಜೊತೆಗಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಬಿಕಾಸ್ ವಿಕಾಸ್ ಒಂದು ಏನೋ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ನಾವು ಡೈಲಿ ನೋಡ್ತಿರ್ತೀವಿ ನಮ್ಮ ಧಾರಾವಾಹಿನಲ್ಲಿ, ಬಟ್ ಆ ಥರ ಮೂವಿನಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಖಂಡಿತವಾಗ್ಲೂ ಈ ಚಿತ್ರನ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಬಂದು ಥಿಯೇಟರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಯಾ, ಆಲ್ ದಿ ವೆರಿ ಬೆಸ್ಟ್ ಟೀಮ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾಕಂದರೆ ನನಗೆ ಈ ಥರ ಥ್ರಿಲ್ಲಿಂಗು ಹಾರರ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸಂತೂನ್ ಕರ್ಕೊಂಡು ಹೋಗುವಂತ ಫಸ್ಟೇ ನಾನೇ ಕೇಳಿದ್ದೆ. ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಸಕ್ಕತ್ತಿತ್ತು ಸಿನಿಮಾ ಮಾತ್ರ. ಈಗ ಮನೆಗೆ ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫುಲ್ ಎದುರ್ಕೊಂಡ್ಬಿಡ್ತಾಳೆ ದೇವ್ರ ಸಿನಿಮಾ ಅಂದರೆ. ಇಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಾರರ್ ಸಿನಿಮಾ ಅಂದರೆ. ಇವ್ರದ್ದು ನಾನು ಸೀರಿಯಲ್ ನೋಡ್ತಾ ಇದ್ದೆ. ಸೊ ಆ ಆ್ಯಕ್ಟಿಂಗು ಈ ಆ್ಯಕ್ಟಿಂಗು ನೋಡಿ ನನಗೆ ಶಾಕ್ ಆಗಿದ್ದೀನಿ. ಇನ್ನು ಕಾಮಿಡಿ ಅಂತೂ ಸಕ್ಕತ್ತಿತ್ತು. ನಾನು ಸಿನಿಮಾ ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀನಿ. ಇಡೀ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ಸರ್. ಇನ್ನು ಚೆನ್ನಾಗಿ ಓಡಲಿ ಸಿನಿಮಾ. ನಿಜವಾಗ್ಲೂ ಒಂದು ಅದ್ಭುತವಾದ ಪಿಕ್ಚರು. ನಾನು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಪ್ರತಿ ಸೀನು ಎಂಜಾಯ್ ಮಾಡಿದೆ. ಅದರಲ್ಲೂ ಬ್ರದರ್ ನಿಮಗಂತೂ ಎಕ್ಸ್ಟ್ರಾರ್ಡಿನರಿ. ಜಾಸ್ತಿ ಭಯ ಆಗ್ಬಿಟ್ರೆ ಆ ಥರ ವಾಯ್ಸೇ ಬರೋಲ್ಲ. ಅದು ಸೀರಿಯಸ್ಲಿ ಅದು ನಿಜವಾಗ್ಲೂ ಭಾರಿ ನೈಸ್ವಾಗಿತ್ತು. ನಮ್ಮ ಡೈರೆಕ್ಟರ್ ಅಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಇಸ್ ಎಕ್ಸ್ಟ್ರಾರ್ಡಿನರಿ. ಅದ್ಭುತವಾಗಿದೆ ಪಿಕ್ಚರ್. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಪಿಕ್ಚರನ್ನು ನೋಡಿ. ಪಿಕ್ಚರ್ ಚೆನ್ನಾಗಿದೆ ಅಂದರೆ ನೀವು ಮತ್ತೊಬ್ಬರಿಗೆ ಹೇಳಿ ಮೌತ್ ಪಬ್ಲಿಸಿಟಿಯನ್ನು ಮಾಡಿ. ಬಾಯಿಂದ ಬಾಯಿಗೆ ಪಿಕ್ಚರ್ ಹಬ್ಬಲಿ. ದಯವಿಟ್ಟು ಈಗ ನೋಡಿದರೆ ಎಲ್ಲ ಪಿಕ್ಚರ್ಗಳು ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ. ದಯವಿಟ್ಟು ನೀವು ಒಂದು ಸಿನಿಮಾನ ಗೆಲ್ಲಿಸ್ಬೇಕು. ತುಂಬ ಅದ್ಭುತವಾಗಿದೆ. ಎಂಟರ್ಟೈನ್ಮೆಂಟ್ ಪಕ್ಕ. ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. 100% ಸಕ್ಸಸ್ ಆಗುತ್ತೆ. ಅಪಾಯವಿದೆ, ಎಚ್ಚರಿಕೆ. ಅದ್ಭುತವಾದ ಪಿಕ್ಚರು. ಥ್ಯಾಂಕ್ ಯು. ನೋಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆನಾ? ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಇವಾಗ ಹೆಂಗಾಗಿದೆ ಅಂದರೆ, ಹೊಸ ಕಲಾವಿದರಿಗೆ ನಟನೆ ಮಾಡೋ ಅವಕಾಶ ಅಥವಾ ಹೆಸರು ಮಾಡೋ ಅವಕಾಶ, ದುಡ್ಡು ಮಾಡೋ ಅವಕಾಶ ಕಮ್ಮಿ ಆಗ್ತಾ ಬರ್ತಾ ಇದೆ. ನಾವು ಅಪಾಯವಿದೆ, ಎಚ್ಚರಿಕೆ ಅಂತ ಒಂದು ಸ್ಲೇಟ್ ಬೋರ್ಡ್ ಹಾಕ್ಕೊಂಡು
ಓಡಾಡೋವಂಥ ಪರಿಸ್ಥಿತಿ ಇದ್ದಾಗ ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ತಂಡ ಬಂದು ಹೊಸ ಭರವಸೆ ಹುಟ್ಟಿಸಿದೆ ಅಂತ ಹೇಳಿದ್ರಲ್ಲಿ ಏನು ತಪ್ಪೇನೂ ಇಲ್ಲ. ಇದರಿಂದ ನನಗೆ ನಿಜವಾಗ್ಲೂ ಎಷ್ಟು ಇನ್ಸ್ಪಿರೇಷನ್ ಆಗ್ತಿದೆ ಅಂದರೆ 3 ಜನ ನಟರು, ವಿಕಾಸ್ ಆಗಿರಲಿ ಅಥವಾ ಮಿಥುನ್ ಅವರಾಗಿರಲಿ ಅಥವಾ ರಾಘವ್ ರಾಘವ್ ಅವರಾಗಿರಲಿ, ಪೈಪೋಟಿ ಮೇಲೆ ನಟನೆ ಮಾಡ್ದಂಗಿದೆ. ಒಂಥರ ಈ ಹೆಲ್ದಿ ಕಾಂಪಿಟೇಷನ್ ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ. ನಾವು ಇದೇ ಥರ ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬ ಪ್ರೇಕ್ಷಕನ್ನು ಆಕರ್ಷಿಸ್ಕೊಳ್ಳೋಂಥ ಒಂದು ಶಕ್ತಿ ಇರಬೇಕಲ್ಲ, ಅದು ನನಗೂ ಇರಬೇಕು ಅಂತ ಅನಿಸ್ತಾ ಇದೆ. ನನಗೆ ಕಲಿಯೋಕ್ಕೆ ಆಸೆ ಆಗ್ತಾಯಿದೆ. ಈ ಥರ ಒಂದು ಹುರುಪು ಹೆಚ್ಚು ಮಾಡೋ ಅಂಥ ಸಿನಿಮಾಗಳು ತುಂಬ ಕಡಿಮೆ ಆಗಿದೆ ಅಂತ ಒಂದು ಈ ಕಾಲಘಟ್ಟದಲ್ಲಿ ಈ ತಂಡ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ, ಒಂದು ಒಳ್ಳೆ ಕಥೆಯನ್ನು ತಂದಿದೆ. ಅಭಿಜಿತ್ ಅಲ್ವಾ, ಅಭಿಜಿತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನಾನು ಈ ಸಿನಿಮಾನ ಖಂಡಿತವಾಗ್ಲೂ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನನ್ನ ಫ್ರೆಂಡ್ಸ್ನ, ನನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡ್ತೀನಿ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರಮೋಷನ್ ಮಾಡ್ತೀನಿ. ಯಾಕಂದ್ರೆ ನಂಗೆ ಖಂಡಿತವಾಗ್ಲೂ ತುಂಬ ಇಷ್ಟ ಆಗಿದೆ ಸಿನಿಮಾ. ಎಲ್ಲ ನಟರು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನ್ ಕೂಡ ಅಷ್ಟೇ, ರಾಧಾ ಅವರು ಅಷ್ಟೇ. ಐ ಥಿಂಕ್ ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಸಬ್ಜೆಕ್ಟ್. ಹಾರರ್ ಥ್ರಿಲ್ಲರ್ ಅಂತ ನಾವು ಅಂದ್ಕೊಂಡಾಗ ಏನೇನು ಅದು ನಮ್ಮಲ್ಲಿ ಒಂದು ಭಾವನೆಗಳನ್ನ ಹುಟ್ಟಿಸ್ಬೇಕು, ಭಯ ಹುಟ್ಟಿಸ್ಬೇಕು ಅಥವಾ ಹಾಸ್ಯನ ತರಿಸ್ಬೇಕು, ಪ್ರತಿಯೊಂದೂ ನೀವು ನಿರೀಕ್ಷೆನೇ ಮಾಡಿರಲ್ಲ ಅಂಥ ಸಮಯದಲ್ಲಿ ಎಲ್ಲ ಒಟ್ಟಾಗಿ ಹುಟ್ಕೊಳ್ಳುತ್ತೆ. ಪ್ರೀಮಿಯರ್ ಶೋಗಳಲ್ಲಿ ಕ್ಯಾಮ್ರಾ ಮುಂದೆ, ಟೀಮ್ ಮುಂದೆ ಒಳ್ಳೇದನ್ನೇ ಹೇಳಬೇಕು ಅನ್ನೋ ಅನಿವಾರ್ಯತೆ ಇರುತ್ತೆ. ಬಟ್ ನಂಗೆ ಅದು ಯಾವ ಅನಿವಾರ್ಯತೆಯೂ ಇಲ್ಲ. ಡೈರೆಕ್ಟರ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವನು ಡೆಬ್ಯೂ ಡೈರೆಕ್ಷನ್ನು ಅಂತ ಸುಳ್ಳು ಹೇಳಿದ್ದಾನೆ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಸೆಕೆಂಡ್ ಹಾಫ್ ನೋಡಿದ್ರೆ ಇದು ದೇವರನ್ನ ಇವರು ಉಪೇಂದ್ರ ಅವ್ರ ಫ್ಯಾನ ಅಂತ ಅನ್ಸುತ್ತೆ. ಅಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಾಸ್. ಆಮೇಲೆ ಇವನಿಗೆ ಅವಾರ್ಡ್ಗೆ ಏನಾದ್ರು ನಾಮಿನೇಟ್ ಆದರೆ ಇವನು ಆಮೇಲೆ ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ. ಕಾಮಿಡಿ ರೋಲ್ಗಳಲ್ಲಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೆ ಇಲ್ಲ. ಅಂದರೆ ಕ್ಯಾಮ್ರಾ ಮುಂದೆ ಹೇಳಬೇಕು ಪ್ರೀಮಿಯರ್ ಶೋನಲ್ಲಿ ಇದೆಲ್ಲರೂ ಹೇಳ್ತಾರೆ ಅಂತ ನಿಮಗೇನಾದ್ರು ಅನಿಸಿದ್ರೆ ಖಂಡಿತ ಒಂದ್ಸಲಿ ಬನ್ನಿ, ಸಿನಿಮಾ ನೋಡಿ, ಆಮೇಲೆ ನಮ್ಮ ಕೀರ್ತಿ ENT ಕ್ಲಿನಿಕಲ್ಲಿ ಕಮೆಂಟ್ ಮಾಡಿದ್ದೆ ಹೇಳಿ ನಿಜಾನ ಸುಳ್ಳು ಅಂತ. ಫೈನಲಿ ನಿಮ್ಮನ್ನು ಪ್ರಮೋಟ್ ಮಾಡ್ಕೊಂಬಿಟ್ರಲ್ಲ, ಅಫ್ಕೋರ್ಸ್ ಸಾಕೋಣ. ಅಪಾಯವಿದೆ ಎಚ್ಚರಿಕೆ, ನಿಜವಾಗ್ಲೂ ಒಳ್ಳೊಳ್ಳೆ ಉಪಾಯ ಯೂಸ್ ಮಾಡಿದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬಂದು ನೋಡಿ. ಸೂಪರ್ ಮೂವಿ ನೋಡಿದೆ, ಖುಷಿ ಆಯಿತು. ಹೊಸ ಟೀಮು ಆ್ಯಂಡ್ ಹೊಸ ಆರ್ಟಿಸ್ಟ್ಗಳು ತುಂಬ ಇಷ್ಟ ಆಯಿತು. ನಿಮ್ಮ ಆ್ಯಕ್ಟಿಂಗ್ ಆ್ಯಂಡ್ ಯು ಲುಕ್ ಅಮೇಝಿಂಗ್ ಇನ್ ದ ಮೂವಿ. ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿತ್ತು. ಇಟ್ಸ್ ಎ ನ್ಯೂ ಟ್ರೈ. ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಲಾಟ್ ಆಫ್ ಗ್ರಿಪ್ಪಿಂಗ್ ಸೀನ್ಸ್ ಇದೆ, ಇನ್ ಬಿಟ್ವೀನ್ ಸಸ್ಪೆನ್ಸ್ ಆಗಿದೆ. ಆ್ಯಂಡ್ ಇಟ್ಸ್ ವಾಚಬಲ್. ವಿ ಕ್ಯಾನ್ ಕಮ್ ಆ್ಯಂಡ್ ವಾಚ್ ಇಟ್ ಹ್ಯಾಪಿಲಿ ಆ್ಯಕ್ಚುಲಿ. ಆ್ಯಂಡ್ ವೆರಿ ಗುಡ್ ಡೈರೆಕ್ಷನ್ಸ್, ತುಂಬ ಚೆನ್ನಾಗಿತ್ತು. ಗುಡ್ ಟ್ರೈ. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ನಮ್ಮ ಜೊತೆ ನೀವು ನೋಡಿದ್ದೀರಾ. ಒಂದು ಹೊಸ ತಂಡ, ಹೊಸ ಪ್ರಯತ್ನ, ಭಾಳಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದೆ. ಒಂದು ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ ವಿಕಾಸ್ ಅವರು ಕೂಡ. ಆಲ್ ದ ಬೆಸ್ಟ್ ವಿಕಾಸ್. ಹಾಗೆ ರಾಧಾ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಹುಡುಗ ಹೊಸ ಡೈರೆಕ್ಷನ್ ಹೊಸದಾಗಿ ಮಾಡಿದ್ರೂ ಕೂಡ ಎಲ್ಲೂ ಹೊಸ್ತು ಅಂತ ಅನಿಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಸನಾತ್ ಗೌತಮ್ ಅವರು ಬನ್ನಿ, DOP ಜೊತೆಗೆ ಮ್ಯೂಸಿಕ್ ಎರಡನ್ನೂ ಒಟ್ಟಿಗೆ ತನ್ನ ಜವಾಬ್ದಾರಿಯನ್ನು ಎತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೇಳಬೇಕು ಅಂದರೆ ಡೈರೆಕ್ಟ್ರಿಗೆ ದೊಡ್ಡ ಒಂದು ಶಕ್ತಿ ಈ ಸಿನಿಮಾದಲ್ಲಿ. ಸೊ ಆಲ್ ದ ಬೆಸ್ಟ್ ಸರ್ ನಿಮಗೆ. ನಾನು ಹೇಳೋದೇನು ಅಂತ ಅಂದರೆ ಹೊಸಬ್ರ ಸಿನಿಮಾಗೆ, ಹೊಸಬ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಲಿರುವಂತಹ ದೊಡ್ಡ ದೊಡ್ಡ ಕಲಾವಿದರುಗಳಾಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ವಾದ. ಸಪೋರ್ಟ್ ಮಾಡಿದ್ರೆ ಹೊಸ ಪ್ರತಿಭೆಗಳು ನಮ್ಮ ಇಂಡಸ್ಟ್ರಿಗೆ ಅಸೆಟ್ ಆಗ್ತಾರೆ. ಸಪೋರ್ಟ್ ಮಾಡಲಿಲ್ಲ ಅಂದರೆ ಈಗ ಹೇಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸರ್ಕಸ್ಸು ಮತ್ತೊಂದು ಇನ್ನೊಂದು ನೋಡ್ತಿದ್ವೋ ಹಾಗೆ ನಮ್ಮ ಇಂಡಸ್ಟ್ರಿ ಕೂಡ ನಸ್ದೋಗುತ್ತೆ. ಕುಸ್ತೋಗದಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತಿನ ಸ್ಥಿತಿಗತಿಗಳಲ್ಲಿ ನಮ್ಮ ಇಂಡಸ್ಟ್ರಿಗೆ ಹೊಸಬರ ಸಿನಿಮಾನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಬೇಕು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ಬೇಕು. ಇಲ್ದಿದ್ದನ್ನೇ ಹೇಳಿ ಅವ್ರನ್ನ ಹುರಿದುಂಬಿಸಿ ನಾವು ಅವ್ರನ್ನ ಹಾಳು ಮಾಡಬಾರ್ದು. ಜೊತೆಗೆ ಯಾರಿಗೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ. ಸಿನಿಮಾನ ಬಂದು ನೋಡಬೇಕು. ಇಂಡಸ್ಟ್ರಿ ಜೊತೆಗಿದ್ದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಜಿತ್ ತೀರ್ಥಹಳ್ಳಿ, ಅಪಾಯವಿದೆ ಎಚ್ಚರಿಕೆ ಚಿತ್ರದ ನಿರ್ದೇಶಕ. ಸಿನಿಮಾ ಇವತ್ತು ಒಂದು ದೊಡ್ಡ ಕ್ರೌಡ್ ಜೊತೆ, ಅಂದರೆ 250 ಜನರ ಜೊತೆ ಕೂತ್ಕೊಂಡು ಇವತ್ತೇ ನಾನು ನನ್ನ ಸಿನಿಮಾನ ನೋಡಿದ್ದು.
ಫಸ್ಟ್ ಹಾಫಲ್ಲಿ ಕಾಮಿಡಿಗೆ ಸಿಗ್ತಿದ್ದಂಥ ರೆಸ್ಪಾನ್ಸು ಓಕೆ ಒಂದು ಚೇರ್ ಅಪ್ ಮಾಡ್ತಾಯಿತ್ತು ಎಲ್ಲ ಚೆನ್ನಾಗಿ ಆಗ್ತಿದೆ ಮಗ ಅಂತ. ಸೆಕೆಂಡ್ ಹಾಫ್ ನಾನು ಕೊಡೋ ಟ್ವಿಸ್ಟ್ ಟರ್ನ್ಗಳಿಗೆ ಆ ಇಡೀ ಥಿಯೇಟ್ರ್ ಸೈಲೆಂಟ್ ಆಗಿತ್ತು. ಸೊ ಭಯ ಇತ್ತು ಇದು ಹೆಂಗೆ ತಗೊಳ್ತಾ ಇದ್ದಾರೆ ಅಂತ. ಬಟ್ ಆಚೆ ಕಡೆ ಬಂದಮೇಲೆ ನಂಗೆ ಗೊತ್ತಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ನನ್ನ ಕಥೆನ ನನ್ನ ಆರ್ಟಿಸ್ಟ್ಗಳನ್ನು ಹೊಗಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನೋಡಿದವ್ರು ಎಲ್ಲರಿಗೂ. ಸೊ ಇದು ನಾಳೆಯಿಂದ ನೋಡೋ ಎಲ್ಲ ಪ್ರೇಕ್ಷಕರು ಹೀಗೆ ಅನಿಸುತ್ತೆ ಅಂತ ಅನಿಸುತ್ತೆ. ನನ್ನ ಸಿನಿಮಾದಲ್ಲಿ ಈ ಕಾಡುವಂತಹ ಕಾಡಿದೆ, ಕಾಡುವಂಥ ಹಾಡಿದೆ. ಇದು ಪ್ರೀತಿ ಪ್ರೇತದ ಕತೆ ಮಾತ್ರ ಅಲ್ಲ, ಇದು ಟ್ವಿಸ್ಟು ಟರ್ನು ಕಾಮಿಡಿ ಆ ರೊಮ್ಯಾನ್ಸು ಆ ಒಂದು ಕಚೆಕುಳಿ ಇಡುವಂಥ ಸಿನಿಮಾ. ಕನ್ನಡಿಗರು ಕೈ ಹಿಡಿದ್ರೆ ಅಪಾಯದ ಎಚ್ಚರಿಕೆ ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ಮ ಮತ್ತು ಮಾಧ್ಯಮದ ಸಹಕಾರ ಬೇಕು. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಮಟ್ಟಿಗೆ ನಾವು ಜಾಸ್ತಿ ಮಾತಾಡೋದಕ್ಕೇನಿಲ್ಲ, ಬಿಕಾಸ್ ಇದು ಒಂದು ಪ್ರೀಮಿಯರ್ ಶೋ ಅಲ್ಲಿ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಪ್ರತಿಯೊಂದು ಪ್ರೀಮಿಯರ್ ಶೋ ಅಲ್ಲಿ ಯೂಶ್ವಲಿ ಒಂದು ಪಾಸಿಟಿವ್ ಒಂದು ಮಾತು ಬಂದೇ ಬರುತ್ತೆ, ಚೆನ್ನಾಗಿದೆ ಅನ್ನೋಂಥದ್ದು. ಬಟ್ ಇವತ್ತು ಅದನ್ನು ಮೀರಿ ನನಗೆ ಬಂದಿರೋಂಥ ರೆಸ್ಪಾನ್ಸ್ ಏನಿದೆ ನೋಡಿ ತುಂಬ 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 ಖುಷಿಯಾಗಿದೆ. ಆ್ಯಂಡ್ ಈ ಸಿನಿಮಾ ಡೆಫಿನೆಟ್ಲಿ ಎಲ್ಲ ನಮ್ಮ ಪ್ರೇಕ್ಷಕ ಪ್ರಭುಗಳು ಕೂಡ ಅದೇ ರೀತಿ ತೊಗೊಳ್ತಾರೆ ಅನ್ನೋಂಥ ದೊಡ್ಡ ನಂಬಿಕೆ ನಮಗಿದೆ. ಆ್ಯಂಡ್ ಕಷ್ಟಪಟ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಡೆಫಿನೆಟ್ಲಿ ಈ ಶ್ರಮಕ್ಕೆ ನಮ್ಮ ಕನ್ನಡಿಗರ ಬೆಂಬಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ರಾಧಾ ಭಗವತಿ. ನಮ್ಮ ಇವತ್ತಿನ ಪ್ರೀಮಿಯರ್ ಶೋ ತುಂಬ ಚೆನ್ನಾಗಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು, ಅಂದರೆ ಇಟ್ ವಾಸ್ ತುಂಬ ನರ್ವಸ್ನೆಸ್ ಇತ್ತು, ಏನು ಬರುತ್ತೋ ಏನೋ ರಿಪ್ಲೈ ಅಂತ ಎಲ್ಲರ ಕಡೆಯಿಂದ. ಬಟ್ ಥಿಯೇಟರಿಂದ ಅಂದರೆ ಸ್ಕ್ರೀನ್ನಿಂದ ಹೊರಗಡೆ ಬಂದ ಮೇಲೆ ಎಲ್ಲರ ಮುಖದಲ್ಲಿರೋ ಒಂದು ನಗುನ ನೋಡಿ ತುಂಬಾ ಖುಷಿ ಆಯಿತು. ಗೆದ್ದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ. ಬಟ್ ನಾಳೆಯಿಂದ ನೋಡಬೇಕು ಏನಾಗ್ತದೆ ಅಂತ ಖುಷಿ ಇದೆ. ತಾವೆಲ್ಲ ಬಂದಿದ್ದು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಬಂದು ಮಾತಾಡಿದುಂಟು. ಅವರೆಲ್ಲ ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರು ಕೂಡ ಹೇಳ್ತಾ ಇದ್ದಾರೆ ಪ್ರಮೋಟ್ ಮಾಡ್ತೀವಿ, ಈ ಒಂದು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಜನಗಳು ಈ ಒಂದು ಸಿನಿಮಾವನ್ನು ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಲೆಬ್ರಿಟಿ ಶೋನಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಬಂದು, ಮೀಡಿಯಾದವ್ರು ಬಂದು, ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು ಬಂದು ನಮ್ಮ ಚಿತ್ರತಂಡ 2 ವರ್ಷ ಏನು ಸತತವಾಗಿ ತನ್ನ ಪ್ರಯತ್ನವನ್ನು ಪಟ್ಟು ಇವತ್ತು ಕೊನೆ ಫೈನಲ್ನಲ್ಲಿ ತಂದು ನಿಮಗೆ ತೋರಿಸಿದಾರೋ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ. ಹಾಗಾಗಿ ನಮ್ಮ ಚಿತ್ರತಂಡದ ಕಷ್ಟದ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ದಯಮಾಡಿ ಎಲ್ರಿಗೂ ಇಲ್ಲಿ ಬಂದಿರೋಂಥ ಎಲ್ಲ ಸೆಲೆಬ್ರಿಟಿಗಳು, ಸ್ನೇಹಿತರು ಮತ್ತು ಮಾಧ್ಯಮದವರು ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ಸಿನಿಮಾದ ಯಶಸ್ವಿಗೆ ನಾಳೆಯಿಂದ ಥಿಯೇಟ್ರುಗಳಲ್ಲಿ ಆಲ್ ಓವರ್ ಕರ್ನಾಟಕ ಥಿಯೇಟ್ರುಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ನೀವೆಲ್ಲ ಒಂದು ಪ್ರಚಾರ ಕೊಡೋದ್ರ ಮುಖಾಂತರ ನಮ್ಮ ಈ ತಂಡದ ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕಾಗಿದೆ. ದಯಮಾಡಿ ಈ ಹೆಚ್ಚಿನ ಸಹಕಾರ ಮತ್ತು ಪ್ರಚಾರವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕಂಗತುಂಗಾಗಿ ನಿಮ್ಮ ಮುಂದೆ ಈ ಮೂವಿ ಮೂಲಕ ಬರ್ತಾ ಇದ್ದೀವಿ. ಟು ಬಿ ಫ್ರ್ಯಾಂಕ್, ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಂದು ಹಾರರ್ ಮೂವಿಯಲ್ಲಿ ನಮಗೆ ಚಾನ್ಸ್ ಸಿಗುತ್ತೆ. ಬಟ್ ಅದು ಕನಸು ಪೂರ್ತಿ ಆಯಿತು ಈ ಮೂವಿ ಮೂಲಕ. ಆ್ಯಂಡ್ ನಮ್ಮ ಮೂವಿ ನಮಗೆ ಹೆದರಿಸ್ತು, ಅದನ್ನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಐ ಥಿಂಕ್ ನೈಟಲ್ಲಿ ಸ್ವಲ್ಪ ಭಯ ಆಗುತ್ತೆ ಇವತ್ತು ನನಗೆ, ಅದಂತೂ ಶ್ಯೂರ್. ಆ್ಯಂಡ್ ನಿಮಗೂ ಕೂಡ ನೀವು ತೊಗೊಳ್ಳೋ ಟಿಕೆಟು ಇಟ್ಸ್ ಅ ವರ್ತ್ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಂದು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು. 2 ವರ್ಷದಿಂದ ಕಾಯ್ತಾ ಇದ್ವಿ ಈ ರಿಯಾಕ್ಷನ್ಗಳನ್ನು ನೋಡೋಕ್ಕೆ. ಜನರು ಎಲ್ಲರೂ ಆಡಿಯನ್ಸು ತುಂಬ ಎಂಜಾಯ್ ಮಾಡಿದ್ರು ಸಿನಿಮಾನ. ಇದು ಅಂದರೆ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬ ಜಾಸ್ತಿ ಪ್ರತಿಕ್ರಿಯೆ ಇನ್ನೂ ಚೆನ್ನಾಗಿ ಸಿಕ್ಕಿದೆ. ಇದು ನಾಳೆಯಿಂದ ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ. ಕರ್ನಾಟಕದ ಜನ ಈ ಸಿನಿಮಾನ ತುಂಬ ಇಷ್ಟಪಟ್ಟು ಅವರು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಅಂತ ನನಗೆ ಖಂಡಿತ ಭರವಸೆ ಇದೆ. ಎಲ್ಲರೂ ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಈ ಸಿನಿಮಾ ಎಕ್ಸ್ಪೆಷಲಿ ಚಿತ್ರಮಂದಿರದಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಸಿನಿಮಾನ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಂಟನಿ ಅನ್ನೋ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರಿವ್ಯೂಸ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ. ಸರ್ ನಾನು ತಮಿಳ್ನಾಡಿಂದ ಬಂದಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ರು ಅಭಿಜಿತ್ ಸರ್ನು ನಮ್ಮ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಹಾಂ ಸರ್.
ಮೂವಿ ತುಂಬ ಚೆನ್ನಾಗಿ ಬಂದಿದೆ. ತಮಿಳ್ನಾಡಲ್ಲೂ ರಿಲೀಸ್ಗಾಗಿ ಕೇಳ್ತಾ ಇದ್ದೀನಿ ಒಂದು ಶೋ, ಫೈಟ್ ಮಾಡ್ತಾ ಇದ್ದೀನಿ ಸರ್. ಎಲ್ಲರೂ ನೋಡಬೇಕು, ಸಪೋರ್ಟ್ ಮಾಡಬೇಕು. ಎಲ್ಲ ಹಾರ್ಡ್ ವರ್ಕ್ ಹಾಕಿದ್ದೀವಿ, ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.